ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ಇವರು DNA ಕಟ್ ಮಾಡುವಂತಹ ಎನ್ಸೈಮ್ಸ್. ಇವ್ರನ್ನ ಮಾಲಿಕ್ಯುಲರ್ ಸಿಸರ್ಸ್ ಅಂತಲೂ ಸಹ ಕಾಮನ್ಲಿ ಆಗಿ ನಾವು ಕರಿತೀವಿ. ಇದು ಹೇಗೆ ಡಿಸ್ಕವರ್ ಮಾಡಿದರು ಅಂದರೆ, ಈಕೋಲೈ ಬ್ಯಾಕ್ಟೀರಿಯಾನ ಬ್ಯಾಕ್ಟೀರಿಯೋಫೇಜ್ ಅನ್ನೋ ವೈರಸ್ ಇನ್ಫೆಕ್ಟ್ ಮಾಡೋಕ್ಕೆ ಬಂದಾಗ ತನ್ನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈಕೋಲೈ ಬ್ಯಾಕ್ಟೀರಿಯಾ ಎರಡು ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಫಸ್ಟ್ ಎನ್ಸೈಮ್ನ ಕೆಲಸ ಏನಪ್ಪ ಅಂದರೆ, ತನ್ನ DNA ಮೀಥೈಲ್ ಗ್ರೂಪ್ ಆ್ಯಡ್ ಮಾಡ್ಕೊಳ್ಳೋದು. ಇನ್ನೊಂದು ಎನ್ಸೈಮ್ನ ಕೆಲಸ ಏನು ಅಂದರೆ, ಬ್ಯಾಕ್ಟೀರಿಯೋಫೇಜ್ DNA ಕಟ್ ಮಾಡೋದು. ಈಕೋಲೈ ಎರಡು ಎನ್ಸೈಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಸ್ಟ್ ಎನ್ಸೈಮ್ DNA ಮೀಥೈಲ್ ಗ್ರೂಪ್ ಆ್ಯಡ್ ಮಾಡೋದು, ಎರಡನೇ ಎನ್ಸೈಮ್ದು ಬ್ಯಾಕ್ಟೀರಿಯೋಫೇಜ್ ವೈರಸ್ನ DNA ಕಟ್ ಮಾಡೋದು. ಹೀಗೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ಸ್ನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದರು. ಅದರಲ್ಲಿ DNA ಬ್ರೇಕ್ ಮಾಡುವಂತಹ ಕೆಪ್ಯಾಸಿಟಿ ಇರುತ್ತೆ. ಫಸ್ಟ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಡಿಸ್ಕವರ್ ಮಾಡಿದ್ದು HIND2. ಅದರ ಹೆಸರು HIND2, ಹೀಮೋಫಿಲಸ್ ಇನ್ಫ್ಲೂಯೆನ್ಸಾ ಅನ್ನೋ ಬ್ಯಾಕ್ಟೀರಿಯಾಯಿಂದ ಐಸೋಲೇಟ್ ಮಾಡಿರುವಂತಹ ಫಸ್ಟ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ HIND2. ಮತ್ತು ಈ ಎನ್ಸೈಮ್ DNA ಒಂದು ಸ್ಪೆಸಿಫಿಕ್ ಜಾಗದಲ್ಲಿ 6 ಬೇಸ್ ಪೇರ್ ಇರುವಂತಹ ಜಾಗದಲ್ಲಿ ಆ್ಯಕ್ಟ್ ಮಾಡಿ DNA ಕಟ್ ಮಾಡುತ್ತೆ. ಮತ್ತು HIND2 ಜೊತೆಗೆ ಇಲ್ಲಿಯವರೆಗೆ 900 ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಐಸೋಲೇಟ್ ಮಾಡಿದ್ದಾರೆ. 230 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಈ ನಂಬರ್ ಗ್ಯಾಪ್ನ ಇಟ್ಕೋಬೇಕು. ಇಲ್ಲಿಯವರೆಗೆ ಟೋಟಲ್ 900 ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಡಿಸ್ಕವರ್ಡ್ ಫ್ರಮ್ 230 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾ. ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ನಾಮನ್ ಕ್ಲೇಚರಿಂಗ್ಗೆ ಬಂದಾಗ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಒಂದು ಬೆಸ್ಟ್ ಎಕ್ಸಾಂಪಲ್ EcoR1. ಇವ್ರನ್ನ ನಾಮನ್ ಕ್ಲೇಚರಿಂಗ್ ಬಂದಾಗ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಫಸ್ಟ್ ಲೆಟರ್ ಜೀನಸ್ಸಿಂದ ತಗೊಂಡಿರ್ತಾರೆ, ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಲೆಟರ್ ಸ್ಪೀಸೀಸಿಂದ ತಗೊಂಡಿರ್ತಾರೆ, ಫೋರ್ತ್ ಲೆಟರ್ ಸ್ಟ್ರೇನ್ಸ್ ಇಂದ ತಗೊಂಡಿರ್ತಾರೆ, ಮತ್ತು ರೋಮನ್ ನಂಬರ್ ಆರ್ಡರ್ ಆಫ್ ಡಿಸ್ಕವರಿನ ತೋರಿಸುತ್ತೆ. ಇದು ನಾಮನ್ ಕ್ಲೇಚರಿಂಗ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಮತ್ತು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ನ್ಯೂಕ್ಲಿಯಸ್ ಅನ್ನೋ ಕ್ಲಾಸ್ಗೆ ಸೇರ್ತವೆ. ಈ ನ್ಯೂಕ್ಲಿಯಸಲ್ಲಿ ಎರಡು ಟೈಪ್, ಎಕ್ಸೋನ್ಯೂಕ್ಲಿಯಸ್ ಮತ್ತು ಎಂಡೋನ್ಯೂಕ್ಲಿಯಸ್. ಎಕ್ಸೋನ್ಯೂಕ್ಲಿಯಸ್ ಅನ್ನೋ ಎನ್ಸೈಮ್ DNA ಎಂಡ್ಸಿಂದ ನ್ಯೂಕ್ಲಿಯೋಟೈಡ್ಸ್ನ ರಿಮೂವ್ ಮಾಡುತ್ತೆ. ಆದರೆ ಎಂಡೋನ್ಯೂಕ್ಲಿಯಸ್ ವಿತಿನ್ ದ DNA ಸ್ಪೆಸಿಫಿಕ್ ಪೊಸಿಷನಲ್ಲಿ ಕಟ್ ಮಾಡುತ್ತೆ. ಇದು ನ್ಯೂಕ್ಲಿಯಸ್ನ 2 ಟೈಪ್ಸ್. ಇಲ್ಲಿ ಆ್ಯಕ್ಷನ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗೆ ನೋಡಿದಾಗ, ರೆಸ್ಟ್ರಿಕ್ಷನ್ ಎನ್ಸೈಮ್ ಅದು ವೆಕ್ಟಾರ್ DNA ಆಗಿರಲಿ ಅಥವಾ ಫಾರಿನ್ DNA ಆಗಿರಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಹತ್ರ ಆ್ಯಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ EcoR1 ಎನ್ಸೈಮ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಹತ್ರ ಆ್ಯಕ್ಟ್ ಮಾಡಿ DNA ಕಟ್ ಮಾಡಿ ಸ್ಟಿಕ್ಕಿ ಎಂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಟಿಕ್ಕಿ ಎಂಡ್ಸ್ನ ಜಾಯಿನ್ ಮಾಡೋದು ಎನ್ಸೈಮ್ DNA ಲೈಗೇಸ್. ಆ ಎನ್ಸೈಮ್ DNA ಲೈಗೇಸ್ ಅನ್ನೋ ಎನ್ಸೈಮ್ ಸ್ಟಿಕ್ಕಿ ಎಂಡ್ಸ್ನ ಜಾಯಿಂಟ್ ಮಾಡಿ ರೀಕಾಂಬಿನೆಂಟ್ DNA ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಇಲ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಹತ್ರ ಆ್ಯಕ್ಟ್ ಮಾಡುತ್ತೆ. ನೋಡಿರಿ, ಇಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆಯಿಂದ ನಾವು ರೀಡ್ ಮಾಡಿದ್ರೆ ನಮಗೆ ಸೇಮ್ ಲೆಟರ್ ಸಿಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಲಯಾಳಂ. ಹಾಗೆ ನಾವು DNA ನೋಡಿದಾಗ 5' to 3' GAATTC ಮತ್ತು ಇನ್ನೊಂದು ಸ್ಟ್ರ್ಯಾಂಡಲ್ಲೂ ಅಷ್ಟೇ ನಮಗೆ ಸೇಮ್ ಸೀಕ್ವೆನ್ಸ್ ಸಿಗುತ್ತೆ ಫ್ರಮ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಬೋತ್. ಸೊ ಈ ಥರ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಮೇಲೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆ್ಯಕ್ಟ್ ಮಾಡಿ DNA ಕಟ್ ಮಾಡಿ ನಮಗೆ ಬಯೋಟೆಕ್ನಾಲಜಿನಲ್ಲಿ ಹೆಲ್ಪ್ ಮಾಡುತ್ತೆ. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಟು ಯು. ಥ್ಯಾಂಕ್ ಯು.